ನಿಮ್ಮ ಕುಟುಂಬವನ್ನು ನಾಶ ಮಾಡಕ್ ನೋಡಿದವರು ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಅವರನ್ನ ಮತ್ತೆ ಹತ್ರ ಬಿಟ್ಕೊಂಡ್ರೆ ಈ ಕುಟುಂಬದ ಸರ್ವನಾಶ ಕಟ್ಟಿಟ್ಟ ಬುತ್ತಿ. ಯಾರ ಜೊತೆನಾದ್ರೂ ಸಂತೋಷವಾಗಿರ್ಬೋದು, ಆದ್ರೆ ನಂಬಿಕೆ ದ್ರೋಹ ಮಾಡಿದವ್ರ ಜೊತೆ ಅದು ಹೇಗೆ ಸಂತೋಷವಾಗಿರಕ್ಕಾಗತ್ತಕ್ಕ? ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ವಸು, ಸಮಾಧಾನ ಮಾಡ್ಕೋ ವಸು. ಕಣ್ಣೀರು ಹಾಕೋದ್ರಿಂದ ನಮ್ಮ ಸಮಸ್ಯೆ ಬಗೆಹರುತ್ತೆ ಅಂದರೆ ಕಣ್ಣೀರು ಹಾಕಬೇಕು. ಅಲ್ಲ, ಕೋದಂಡ ಹಾಗಂದ ಅಂತ ನೀನು ಬೇಜಾರು ಮಾಡ್ಕೊಂಡಿದ್ಯಾ ತಾನೆ? ಅದರಿಂದ ನನಗೂ ಬೇಜಾರಾಗಿದೆ. ಆದರೆ ಕಣ್ಣೀರು ಹಾಕೋದ್ರಿಂದ ಸಮಸ್ಯೆ ಬಗೆಹರಿಯುತ್ತಾ? ಅಳಬೇಡ, ಸಮಾಧಾನ ಮಾಡ್ಕೋ. ಇಲ್ಲ ರೀ, ನನ್ನ ತಮ್ಮನ ಮೇಲೆ ನನಗೆ ಯಾವ ಬೇಜಾರು ಇಲ್ಲ. ಅವನ ಕೋಪದಲ್ಲೇನೋ ಹಾಗೆ ಮಾತಾಡಿದಾನಷ್ಟೆ. ಹಾಗಂತ ನನಗೆ ಅವನ ಮೇಲೆ ಖಂಡಿತವಾಗ್ಲೂ ಬೇಜಾರಿಲ್ಲ. ಮತ್ತೆ ಯಾಕೆ ಕಣ್ಣೀರು? ನಿಮಗೆ ನೆನಪಿದ್ಯಾ, ಅವತ್ತು ವಯಸ್ಸಾದ ವ್ಯಕ್ತಿ ನಮ್ಮ ಮನೆ ಮುಂದೆ ಬಂದು ನಮ್ಮ ಮನೇಲೇನೋ ಸಮಸ್ಯೆ ಆಗುತ್ತೆ ಅಂತ ಎಚ್ಚರ ಕೊಟ್ಟು ಹೋಗಿದ್ರು. ಅದ್ ನಿಮಗ್ ನೆನಪಿದ್ಯಾ? ಹಾ, ಮುಂದೆ ಹೀಗಾಗುತ್ತೆ ಅಂತ ನನಗೆ ಗೊತ್ತಿದ್ರು ನಾನು ಈ ಮನೇನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅಂತ ನನಗೆ ತುಂಬಾ ಸಂಕಟ ಆಗ್ತಿದೆ ರೀ. ವಸು, ನಾವು ಪ್ರಯತ್ನ ಮಾಡಲಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ನೋವು ತಂದ್ಕೋಬೇಕು. ನೀನು ಪ್ರಯತ್ನ ಮಾಡಿದೀಯ ತಾನೇ? ಪ್ರಯತ್ನ ಮಾಡಿದ ಮೇಲೆ ಅದು ಆಗಲಿಲ್ಲ ಅಂದರೆ ನೀನು ಯಾಕೆ ಬೇಜಾರು ಮಾಡ್ಕೋತೀಯ? ಅದು ಆ ದೇವ್ರ ಇಚ್ಛೆ, ಅವನಿಗೆ ಬಿಟ್ಬಿಡ್ಬೇಕಷ್ಟೇ. ಆಗ ನಮ್ಮ ಮನಸ್ಸಿಗೆ ನೆಮ್ಮದಿ ಸಂತೋಷ ಆದರೂ ಸಿಗುತ್ತೆ. ದಯವಿಟ್ಟು ನನಗೆ ಹಿಂಸೆ ಮಾಡಬೇಡಿ, ಇಲ್ಲಿಂದ ಆಚೆ ಹೋಗಿ. ಕೃಷ್ಣ, ಮುಖ ನೋಡಿ ಮಾತಾಡೋ. ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನಗೆ ನಿಮ್ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ಯಾಕೋ ಕೃಷ್ಣ ಹೀಗೆ ಮಾತಾಡ್ತಿದ್ಯಾ? ನಾನು ಏನೋ ತಪ್ಪು ಮಾಡಿದ್ದೀನಿ? ಏನು ಗೊತ್ತಿಲ್ದಾರೋ ಅರ್ಥರ ನಾಟಕ ಮಾಡಬೇಡಿ. ಇದೆಲ್ಲ ಶುರುವಾಗಿದ್ದೆ ನೀವು ಮತ್ತೆ ನಿಮ್ ಕುಟುಂಬದವರಿಂದ. ಇದರಿಂದ ನಮ್ಮ ಅಣ್ಣ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ. ಅವನ ಮನಸ್ಸಿಗೆ ಎಷ್ಟು ದೊಡ್ಡ ಗಾಯ ಆಗಿದೆ ಅನ್ನೋದು ಗೊತ್ತಾ ನಿಮ್ಗೆ? ಕೃಷ್ಣ, ನೀನು ಅವ್ರ ಥರನೇ ಮಾತಾಡ್ಬೇಡ ಕಣೋ. ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಕಣೋ. ಪ್ಲೀಸ್ ಅರ್ಥ ಮಾಡ್ಕೋ. ಸಾಕು, ನಿಲ್ಸಿ ನಿಮ್ ಡ್ರಾಮಾನ. ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಳ್ತಿರೋದು. ನನಗೆ ಅಣ್ಣ ಅಂದ್ರೆ ಬರೀ ಅಣ್ಣ ಅಲ್ಲ, ಅವನು ನನ್ನ ಪಾಲಿನ ದೇವ್ರು. ಅಕ್ಕ ಅಂದ್ರೆ ನನ್ನ ಪ್ರಪಂಚ. ನನ್ನ ಕುಟುಂಬ ಅಂದ್ರೆ ನನಗೆ ಸರ್ವಸ್ವ. ಇವಾಗ ಅವರೆಲ್ಲರ ನೆಮ್ಮದಿ ಹಾಳಾಗೋಗಿದೆ, ಅದು ನಿಮ್ಮಿಂದ. ಕೃಷ್ಣ, ನಿನ್ ಕೈ ಮುಗಿತೀನಿ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ. ಮನ್ಸಿಗೆ ಕಷ್ಟ ಆಗುತ್ತೆ ಕಣೋ. ಈಗೇನು ನಮ್ಮ ಕುಟುಂಬ ಸರಿ ಹೋಗ್ಬೇಕು ಅಲ್ವಾ? ನೀನ್ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡ. ನಾನು ಅದನ್ನ ಸರಿ ಮಾಡ್ತೀನಿ. ಮೊದಲು ಈ ಮನೇಲಿ ಯಾವ ಥರ ನಗು ತುಂಬಿತ್ತೋ, ಇನ್ಮೇಲೂ ಅದೇ ಥರ ಎಲ್ಲರೂ ನಗ್ನಗ್ತಾ ಇರೋ ಹಾಗೆ ನಾನು ನೋಡ್ಕೋತೀನಿ. ಆದ್ರೆ ದಯವಿಟ್ಟು ನೀನ್ ನನ್ನ ಅಪರಾಧಿ ಥರ ನೋಡ್ಬೇಡ. ನೀವೇನು ಮಾಡೋದ್ ಬೇಡ. ನಮ್ಮ ಕುಟುಂಬದ ಸಮಸ್ಯೆನ ಹೇಗೆ ಸರಿ ಮಾಡ್ಕೊಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಏನ್ ಕೃಷ್ಣ ಈ ಥರ ಹೇಳ್ತಿದ್ಯಾ? ನನ್ನ ಕುಟುಂಬ ಬೇರೆ, ನಿನ್ ಕುಟುಂಬ ಬೇರೆನಾ? ನಮ್ಮ ಅಣ್ಣನಿಗೆ ಅನ್ಯಾಯ ಮಾಡಿದವ್ರು ಯಾರು ನನ್ನವ್ರಾಗಕ್ ಸಾಧ್ಯನೇ ಇಲ್ಲ.